ವೆರಿ ಗುಡ್ ಮಾಸ್ಟರ್ಸ್. ನಾವೀಗ ಧ್ಯಾನದ ಬಗ್ಗೆ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಧ್ಯಾನ ಅಂದ್ರೇನು, ಯಾವುದು ಸರಿಯಾದ ಧ್ಯಾನ, ಯಾವ ಧ್ಯಾನವನ್ನ ನಾವು ಹೇಗೆ ಸರಿಯಾಗಿ ಮಾಡಬೇಕು, ಮತ್ತೆ ಯಾಕಾಗಿ ಧ್ಯಾನವನ್ನು ಮಾಡಬೇಕು, ಧ್ಯಾನದ ಮಹತ್ವ ಏನು, ಧ್ಯಾನದ ಲಾಭಗಳೇನು, ಧ್ಯಾನ ಅನ್ನೋದು ನಮ್ಮ ಬದುಕಿನಲ್ಲಿ ಎಷ್ಟು ಅವಶ್ಯಕತೆ ಇದೆ, ಮತ್ತೆ ಸರಳವಾದ ಸುಲಭವಾದ ಧ್ಯಾನವನ್ನು ಪ್ರತಿಯೊಬ್ಬರು ಕೂಡ ಮಾಡುವ ವಿಧಾನದ ಬಗ್ಗೆ ನಾವು ಈ ಕೆಲವು ನಿಮಿಷಗಳವರೆಗೆ ನಾವು ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೊನೆಯವರೆಗೂ ಈ ವಿಡಿಯೋವನ್ನ ಫಾರ್ವರ್ಡ್ ಮಾಡದೆ ಕೊನೆಯವರೆಗೂ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ. ಹಾಗಾಗಿ ಮೊದಲು ಈ ಧ್ಯಾನದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಧ್ಯಾನದ ಹೆಸರು ಆನಾಪಾನಸತಿ ಧ್ಯಾನ. ಆನಾಪಾನಸತಿ ಧ್ಯಾನ ಅಂತಂದ್ರೆ ಆನಾಪಾನಸತಿ ಧ್ಯಾನ, ಆನಾಪಾನ ಅಂತಂದ್ರೆ ನಮ್ಮ ಉಚ್ಛ್ವಾಸ ನಿಶ್ವಾಸ, ನಮ್ಮ ಉಸಿರು ಒಳಗೆ ಹೊರಗೆ ಹೋಗಿ ಸಹಜವಾದ ಉಸಿರು ಒಳಗೆ ಹೊರಗೆ ಹೋಗಿ ಬರ್ತಾ ಇದೆಯಲ್ವಾ, ಆ ಉಸಿರನ್ನೇ ಗಮನಿಸ್ತಾ ನಾವು ಆರಾಮ ಸುಖವಾದ ಆಸನದಲ್ಲಿ ಆರಾಮ್ಸೆ ಕೂತ್ಕೊಂಡು ಶ್ವಾಸವನ್ನೇ ಗಮನಿಸ್ತಾ ಕೂತ್ಕೊಳ್ಳೋದು, ಅದೇ ಸಹಜವಾದ ಸರಳವಾದ ಧ್ಯಾನ ಆನಾಪಾನಸತಿ ಧ್ಯಾನ. ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ, ಅದು ಬಿಟ್ಟು ಬೇರೆ ಏನೂ ಅಲ್ಲ. ಹಾಗಾಗಿ ಆ ಧ್ಯಾನವನ್ನು ಇನ್ನೂ ನಾವು ಮುಂದೆ ಹೋಗಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಯಾಕೆ ಧ್ಯಾನ ಮಾಡಬೇಕು, ಯಾರು ಧ್ಯಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾಕೆ ಧ್ಯಾನ ಮಾಡಬೇಕು ಅಂತಂದ್ರೆ, ಪ್ರತಿಯೊಂದು ಮನುಷ್ಯನು ಕೂಡ ಒಳಗೆ ಇರುವುದು ನಿಜವಾಗಲೂ ದೇಹ ಅಲ್ಲ. ನಮ್ಮದು ಮನುಷ್ಯ ಅಂತಂದ್ರೆ ದೇಹ ಅಲ್ಲ, ದೇಹ, ಮನಸ್ಸು ಮತ್ತೆ ಆತ್ಮ, ಈ ಮೂರು ಸೇರಿ ನಾವು ಒಬ್ಬ ಮನುಷ್ಯ ಆಗಿರ್ತೀವಿ. ಆದ್ರೆ ಯಾರಿಗೂ ಕೂಡ ಆತ್ಮದ ಅರಿವಿಲ್ಲದೆ ಕೇವಲ ದೇಹದಿಂದ ಮತ್ತೆ ಮನಸ್ಸಿನಿಂದ ಬದುಕ್ತಾ ಇರ್ತಾರೆ. ಮನಸ್ಸು ಹೇಗೆ ಹೇಳ್ತದೋ ಹಾಗೆ ನಮ್ಮ ಜೀವನವನ್ನು ನಾವು ನಡೆಸ್ತಾ ಇರ್ತೀವಿ. ಆದರೆ ನಿಜವಾಗಲೂ ಒಂದು ಆತ್ಮ ಈ ಭೂಮಿಯ ಮೇಲೆ ಮನುಷ್ಯನಾಗಿ ಯಾಕೆ ಜನ್ಮ ತಗೊಂಡು ಬರ್ತದೆ ಅಂದ್ರೆ, ಆತ್ಮ ತನ್ನದೇ ಆದ ಒಂದು ಪ್ರಣಾಳಿಕೆಯನ್ನ ಇಟ್ಟುಕೊಂಡು ಅದನ್ನ ಈ ಭೂಮಿಯ ಮೇಲೆ ಬಂದು ಸಾಧನೆ ಮಾಡಬೇಕು ಅಂತ ಹೇಳಿ ಮನುಷ್ಯ ಜನ್ಮವನ್ನು ತಗೊಂಡು ಬರ್ತದೆ. ಯಾವಾಗ ಮನುಷ್ಯ ಜನ್ಮವನ್ನು ತಗೊಂಡು ಬಂದು ನಾವು ಈ ಭೂಮಿಯ ಮೇಲೆ ಬದುಕಲಿಕ್ಕೆ ಶುರು ಮಾಡ್ತೀವೋ, ಅವಾಗ ಸಹಜವಾಗಿ ನಾವು ನಮ್ಮ ಸುತ್ತಮುತ್ತಲಿನ ವಾತಾವರಣ, ಪ್ರಕೃತಿ, ಪರಿಸರವನ್ನು ನೋಡ್ತಾ ನೋಡ್ತಾ ನಮ್ಮ ಆತ್ಮ ಯಾವ ಉದ್ದೇಶದಿಂದ ನಾವು ಬಂದಿದ್ದೇವೆ ಅನ್ನುವುದನ್ನು ಮರೆತು ಹೊರಗಡೆಯ ಪ್ರಪಂಚ ಹೇಗೆ ಇದೆಯೋ ಹಾಗೆ ನಮ್ಮ ಬದುಕನ್ನು ನಾವು ಬದುಕಲಿಕ್ಕೆ ಶುರು ಮಾಡ್ತೇವೆ. ಅಂದ್ರೆ ಉದಾಹರಣೆಗೆ, ಯಾವ ಉದ್ದೇಶದಿಂದ ನಾವು ಬಂದೆವೋ ಅದನ್ನ ಮಾಡದೆ ಬೇರೆ ಇನ್ನೇನೋ ಉದ್ದೇಶವನ್ನ ಮಾಡಿ ಕೊನೆಗೆ ಇಡೀ ಜೀವನವನ್ನ ವ್ಯರ್ಥವಾಗಿ ಕಳೆದು ನಾವು ಪುನಃ ನಾವು ಎಲ್ಲಿಂದ ಬಂದ್ವಿ, ಮೇಲಿನ ಲೋಕಗಳಿಂದ ಪುನಃ ಆ ಲೋಕಗಳಿಗೆ ಹೋಗಿ ಮತ್ತೆ ಅಲ್ಲಿ ನಾವು ಪಶ್ಚಾತ್ತಾಪ ಪಟ್ಟು, ಅಯ್ಯೋ ಈ ಜನ್ಮದಲ್ಲೂ ಕೂಡ ಹೀಗೆ ನೂರಾರು ಸಾವಿರಾರು ಜನ್ಮಗಳು ಆಗೋಯ್ತು, ನಾನು ಎಷ್ಟು ಜನ್ಮದಿಂದ ಬಂದರೂ ಕೂಡ ನಾನು ಸಹಜವಾಗಿ ಹೋಗಿ ಒಂದು ಸಾಧನೆಯನ್ನು ಮಾಡ್ಕೊಳ್ಬೇಕು ಅಂತ ಹೋಗಿ ವಾಪಸ್ ಹಾಗೆ ಪ್ರತಿ ಸಾರಿನೂ ನಾನು ವ್ಯರ್ಥವಾಗಿ ಬದುಕಿ ಬರ್ತಾ ಇದ್ದೀನಲ್ವಾ ಅಂತ ಹೇಳಿ ಮತ್ತೆ ಪುನಃ ಜನ್ಮ ತಗೊಂಡು ಬರ್ತದೆ ಸಾಧನೆ ಮಾಡಬೇಕು ಅಂತ ಹೇಳಿ. ಆದ್ರೆ ಪುನಃ ಈ ಸಂಸಾರದಲ್ಲಿ ಬಂದು ಮತ್ತೆ ಏನಾಗ್ತದೆ, ಮಾಯೆಯಲ್ಲಿ ಮುಳುಗಿ ತಾನು ಈ ಪ್ರಪಂಚದ ಹಾಗೆ ಬರೀ ದೇಹ ಸುಖಕ್ಕಾಗಿ, ಮನಸ್ಸಿನ ಸುಖಕ್ಕಾಗಿ ಅಂತ ಹೇಳಿ ಬದುಕಿ ಇಡೀ ಬದುಕಿನಲ್ಲಿ ವ್ಯರ್ಥವಾಗಿ ಜೀವನವನ್ನು ಕಳೆದು ಹಾಗೆ ಮತ್ತೆ ವಾಪಸ್ ಹೋಗಿ ಬರ್ತದೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ದೇಹದಿಂದ ಮನಸ್ಸಿನಿಂದ ಅಲ್ಲದೆ ನಮ್ಮ ಆತ್ಮದಿಂದ, ಆತ್ಮದ ಸಂತೋಷಕ್ಕಾಗಿ ನಮ್ಮ ಇಡೀ ಜೀವನವನ್ನ ಕಳಿಬೇಕು. ಹಾಗಾಗಿ ಪ್ರತಿಯೊಬ್ಬರು ಏನ್ ಮಾಡಬೇಕು, ಧ್ಯಾನ ಮಾಡಬೇಕು. ಧ್ಯಾನ ಮಾಡುವುದರಿಂದ ಏನಾಗ್ತದೆ, ಮೊದಲು ಉಸಿರಾಟದ ಮೇಲೆ ಗಮನ ಇಟ್ಟು ನಾವು ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಮನಸ್ಸು ನಿರಂತರವಾಗಿ ಧ್ಯಾನ ಮಾಡ್ತಾ ಮಾಡ್ತಾ ಮನಸ್ಸು ಶೂನ್ಯವಾಗ್ತಾ ಬರ್ತದೆ. ಅಂದ್ರೆ ಮನಸ್ಸಿನ ಒಳಗಡೆ ಚಿತ್ತ ಆಲೋಚನೆಗಳು ತುಂಬಾ ತುಂಬಿಕೊಂಡಿರ್ತದೆ. ಅದು ಅನಾದಿ ಜನ್ಮಗಳಿಂದ ಹಿಡಿದು ಈ ಜನ್ಮದಲ್ಲಿ ಎಲ್ಲ ಎಲ್ಲ ನಮ್ಮ ಆಲೋಚನೆಗಳು ನಿವಾರಣೆ ಆಗ್ತಾ ಬರ್ತದೆ. ಇಡೀ ನಮ್ಮ ನಾಡಿ ಮಂಡಲ ಶುದ್ಧೀಕರಣ ಆಗ್ಲಿಕ್ಕೆ ಶುರುವಾಗ್ತದೆ ಯಾವಾಗ ನಾವು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದಾಗ. ಹಾಗೆ ಧ್ಯಾನವನ್ನು ಮಾಡ್ತಾ 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 ನಮ್ಮ ಮನಸ್ಸು ಸಂಪೂರ್ಣವಾಗಿ ಶೂನ್ಯ ಸ್ಥಿತಿಗೆ ಬರ್ತದೆ. ಶೂನ್ಯ ಸ್ಥಿತಿಗೆ ಬಂದಾಗ ನಾವು, ನಮ್ಮ ದೇಹ ಇದೆ, ನಮ್ಮ ದೇಹದ ನಂತರ ಮನಸ್ಸಿದೆ, ಮನಸ್ಸಿನ ನಂತರ ಆತ್ಮ ಇದೆ. ನಾವು ಸಂಪೂರ್ಣವಾಗಿ ನಮ್ಮ ಮನಸ್ಸು ನಿಯಂತ್ರಣ ಮಾಡ್ತಾ ಇದೆ. ಆದರೆ ಯಾವಾಗ ನಾವು ಧ್ಯಾನವನ್ನು ಮಾಡ್ತಾ ನಮ್ಮ ಮನಸ್ಸನ್ನ ಶೂನ್ಯ ಮಾಡಿದೀವೋ ಆಗ ನೇರವಾಗಿ ನಾವು ನಮ್ಮ ಆತ್ಮದ ಜೊತೆಗೆ ಕನೆಕ್ಟ್ ಆಗ್ತೀವಿ. ನಮ್ಮ ಆತ್ಮವೇ ಯಾವುದು, ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಂತ ಸ್ಥಿತಃ. ನಾನು ನೋಡು ಅರ್ಜುನ, ನಾನು ಸಮಸ್ತ ಜೀವರಾಶಿಗಳ ಒಳಗೆ ಇರುವ ಆತ್ಮನಾಗಿದ್ದೇನೆ. ಅಂದ್ರೆ ಆತ್ಮ ಯಾರು ಅಂತಂದ್ರೆ, ಆತ್ಮನೇ ಆ ಪರಬ್ರಹ್ಮ ಪರಮಾತ್ಮ. ಹಾಗಾಗಿ ನಾವು
ಆತ್ಮಾರಾಧನೆಯನ್ನು ಮಾಡಬೇಕು. ಅಂದ್ರೆ ದೇವರು ಎಲ್ಲೋ ಹೊರಗಡೆ ಇಲ್ಲ, ನಮ್ಮೊಳಗೆ ಇದ್ದಾನೆ. ಗೀ- ಕಿ- ನಮ್ಮ ಒಳಗಡೆಯೇ ಇದ್ದಾನೆ. ಹಾಗಾಗಿ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ಶ್ರೇಷ್ಠವಾದ ಭಕ್ತ, ಯಾರು ಅವನ ಒಳಗೆ ಇರುವಂತಹ ಆತ್ಮನನ್ನ ಗುರುತಿಸಿ ಆತ್ಮದ ಆರಾಧನೆಯನ್ನು ಮಾಡ್ತಾನೋ. ಆತ್ಮದ ಆರಾಧನೆ ಮಾಡೋದು ಅಂದ್ರೆ ಧ್ಯಾನ ಮಾಡೋದು. ಸುಮ್ಮನೆ ಕೂತ್ಕೊಂಡು ಶ್ವಾಸದ ಮೇಲೆ ಗಮನ ಇಟ್ಟು ಮನಸ್ಸನ್ನ ಶೂನ್ಯ ಮಾಡ್ತಾ 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 ಮನಸ್ಸು ಶೂನ್ಯ ಆಗ್ತದೆ. ಆಮೇಲೆ ನಾವು ನಮ್ಮ ಆತ್ಮದ ಜೊತೆಗೆ ಜೀವಿಸುವುದಕ್ಕೆ, ಧ್ಯಾನದಲ್ಲಿ ನಮ್ಮ ಆತ್ಮದ ಜೊತೆಗೆ ಜೀವಿಸ್ಲಿಕ್ಕೆ ಶುರು ಮಾಡ್ತೀವಿ. ಆಗ ನಮ್ಮ ಬದುಕು ಅನ್ ಆತ್ಮದ ಜೊತೆಗೆ, ಆತ್ಮ ಅಂದ್ರೆ ಯಾರು? ಪರಮಾತ್ಮ, ಪರಬ್ರಹ್ಮನ ಜೊತೆಗೆ ನಾವು ಬದುಕುವುದನ್ನು ಶುರು ಮಾಡ್ತೀವಿ. ಆಗ ನಮ್ಮ ಬದುಕು ಏನಾಗ್ತದೆ? ಸುಂದರಮಯವಾಗ್ತದೆ, ಆನಂದಮಯವಾಗ್ತದೆ. ಯಾವಾಗ ನಾವು ಭಗವಂತನ ಜೊತೆಗೆ ಉಳಿಯುವುದನ್ನ ಅಭ್ಯಾಸ ಮಾಡಿದೀವಿ, ಆಗ ನಮ್ಮ ಬದುಕಿನಲ್ಲಿ ನಾವು ಬಯಸಿದ್ದೆಲ್ಲವೂ ನಮಗೆ ಸಿಗಲಿಕ್ಕೆ ಶುರುವಾಗ್ತದೆ. ಇಹಲೋಕದಲ್ಲೂ ಮತ್ತೆ ಪರಲೋಕದಲ್ಲೂ ನಾವು ನಿಜವಾಗಲೂ ನಮಗೆ ಏನು ಬೇಕು ಅದು ನಮಗೆ ಸಿಗಲಿಕ್ಕೆ ಶುರುವಾಗ್ತದೆ. ಮೊದಲನೇದಾಗಿ ಒಳ್ಳೆಯ ಉತ್ತಮವಾದ ಆರೋಗ್ಯ ಸಿಗ್ತದೆ. ಅನಾರೋಗ್ಯ ಅನ್ನೋದು ಯಾವತ್ತೂ ನಮ್ಮ ಜೀವನದಲ್ಲಿ ಬರುವುದಿಲ್ಲ. ಯಾವುದೇ ಕಾರಣ, ಧ್ಯಾನವನ್ನು ಮಾಡ್ತಾ 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 ನಮ್ಮ ಕರ್ಮಗಳೆಲ್ಲ, ಅನಾದಿ ಜನ್ಮಗಳಿಂದ ಬಂದಂತಹ ಕರ್ಮಗಳೆಲ್ಲ ಕ್ಲೀನ್ ಆಗ್ತಾ ಹೋಗ್ತದೆ. ಕರ್ಮಗಳೆಲ್ಲ ಕ್ಲೀನ್ ಆಗ್ತಾ 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 ಇವತ್ತು ನಾವೇನೆಲ್ಲ ಅನುಭವಿಸ್ತಾ ಇದ್ದೇವೋ, ಕಷ್ಟ ಸುಖ ಒಳ್ಳೆಯದು ದುಃಖ, ಎಲ್ಲದರ ಮೂಲ ಯಾವುದು? ನಮ್ಮ ಕರ್ಮಗಳು. ನಮ್ಮ ಕರ್ಮಗಳು ಧ್ಯಾನದಲ್ಲಿ ನಾಶವಾಗ್ತಾ ಹೋದ ಹಾಗೆ ನಮಗೆ ಬರಬಹುದಾದಂತಹ ಆಪತ್ತುಗಳು, ಗ್ರಹಚಾರಗಳು, ಅನಾರೋಗ್ಯಗಳು, ದುರಾದೃಷ್ಟಗಳು ಎಲ್ಲವೂ ಹಂತ ಹಂತವಾಗಿ ನಿಧಾನವಾಗಿ ಎಲ್ಲವೂ ಕಡಿಮೆ ಆಗ್ತಾ ಹೋಗ್ತದೆ. ಕೆಲವೊಮ್ಮೆ ಆದರೂ ಕೂಡ ತುಂಬಾ ಅತಿ ಸರಳವಾಗಿ ಅದನ್ನ ನಮಗೆ ಗೊತ್ತೂ ಆಗದ ಹಾಗೆ ಅವು ನಮ್ಮ ಬದುಕಿನಲ್ಲಿ ನಡೆದು ಹೋಗಿ ಬಿಡುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಯಾರು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರಿಗೆ ಸಾವಿನ, ಅಪಮೃತ್ಯುವಿನ ಭಯ ಅನ್ನೋದು ಇರೋದಿಲ್ಲ, ಅನಾರೋಗ್ಯದ ಭಯ ಅನ್ನೋದು ಇರೋದಿಲ್ಲ. ಈಗಾಗ್ಲೇ ಏನಾದ್ರೂ ಅನಾರೋಗ್ಯದಿಂದ ನಾವು ನರಳುತ್ತಾ ಇದ್ದರೂ ಕೂಡ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಅವರು ಆರೋಗ್ಯವಂತರಾಗಿ ಪರಿವರ್ತನೆ ಆಗ್ತಾರೆ. ನಾವು ನಮ್ಮ ಬದುಕಿನಲ್ಲಿ ಏನೆಲ್ಲ ನಮಗೆ ಬೇಕು, ಸಾಂಸಾರಿಕ ಸುಖ ದುಃಖಗಳನ್ನೆಲ್ಲ ನಾವು ಮೀರ್ತಾ ಇದ್ದೀವಲ್ವಾ, ಅಲ್ಲಿ ಸಂಸಾರದಲ್ಲಿ ಸುಖ ಅನ್ನೋದು ಸಿಗ್ತದೆ. ಒಳ್ಳೆಯ ಸಂಬಂಧಗಳು ಬೆಳವಣಿಗೆ ಆಗ್ತದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾರ್ಜನೆ ಆಗ್ತದೆ. ಮನೆಯಲ್ಲಿ ಎಲ್ಲರೂ ಸಹ ಒಳ್ಳೆಯ ರೀತಿಯಲ್ಲಿ ಸಹನೆಯಿಂದ ವರ್ತನೆ ಮಾಡ್ತಾರೆ. ಹಾಗಾಗಿ ಮನುಷ್ಯ 5 ರೀತಿಯಲ್ಲಿ ತನ್ನ ಸಾಧನೆಯನ್ನ ಮುಂದುವರಿಸಿದ ಅಂತ ಆದ್ರೆ ಈ ಬದುಕು ತುಂಬಾ ಸುಂದರಮಯವಾಗಿರ್ತದೆ. ಬದುಕು ಅನ್ನೋದು ತುಂಬಾ ಕಷ್ಟ ಇಲ್ಲ, ಆದ್ರೆ ನಾವು ಕಷ್ಟ ಮಾಡ್ಕೊಳ್ತಾ ಇದ್ದೇವೆ. ಯಾರು ಧ್ಯಾನಕ್ಕೆ ಬರ್ತಾರೆ, ಯಾರು ಶುದ್ಧ ಸಾತ್ವಿಕವಾದ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಶುರು ಮಾಡ್ತಾರೆ, ಅಂದ್ರೆ ಸಸ್ಯಾಹಾರಿಯಾಗಿ ಸಮಸ್ತ ಜೀವರಾಶಿಗಳಲ್ಲೂ ಕೂಡ ಭಗವಂತನನ್ನ ಕಾಣ್ತಾ ಪ್ರೀತಿ ಪ್ರೇಮದಿಂದ ಇಡೀ ಜಗತ್ತನ್ನ ನೋಡ್ತಾ ಯಾರು ಬದುಕಲಿಕ್ಕೆ ಶುರು ಮಾಡ್ತಾರೆ, ಅವರು ಸಹಜವಾಗಿ ಸಹಜವಾಗಿ ಏನ್ ಮಾಡ್ತಾರೆ? ಸಹಜವಾಗಿಯೇ ಉತ್ತಮ ರೀತಿಯ ಜೀವನವನ್ನ, ಶ್ರೇಷ್ಠವಾದ ಜೀವನವನ್ನ ಬದುಕಲಿಕ್ಕೆ ಶುರು ಮಾಡ್ತಾರೆ. ಈ ಶ್ರೇಷ್ಠವಾದ ಜೀವನವನ್ನ ಬದುಕಬೇಕು ಅಂತ ಆದ್ರೆ ಪ್ರತಿಯೊಬ್ಬರು ಏನ್ ಮಾಡಬೇಕು? ಧ್ಯಾನವನ್ನು ಮಾಡಬೇಕು. ಧ್ಯಾನವನ್ನು ಮಾಡೋದ್ರಿಂದ, ಧ್ಯಾನಕ್ಕೆ ಯಾವುದೇ ಒಂದು ಇತಿಮಿತಿ ಅನ್ನೋದಿಲ್ಲ, ವಯಸ್ಸಿನ ಇತಿಮಿತಿ ಅನ್ನೋದಿಲ್ಲ. ತಾನು ಅರಿವಿರುವಂತಹ 2 ವರ್ಷ 3 ವರ್ಷದ ಹುಡುಗನಿಂದ ಹಿಡಿದು ಸಣ್ಣ ಪಾಪುವಿನಿಂದ ಹಿಡಿದು ಕೊನೆಯ ಉಸಿರು ಇರುವವರೆಗೂ ಕೂಡ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕಾದಂಥದ್ದು ಧ್ಯಾನ. ಯಾಕೆ ಅಂದ್ರೆ ಇದು ಆಹಾರ, ನಮ್ಮ ಆತ್ಮಕ್ಕೆ ಆಹಾರ, ಇದು ಪ್ರಾಣಶಕ್ತಿ. ನಮ್ಮ ದೇಹಕ್ಕೆ ಹೀಗೆ ನಾವು ಹುಟ್ಟಿದಾಗ್ಲಿಂದ ಸಾಯುವವರೆಗೂ ನಾವು ಆಹಾರವನ್ನು ಕೊಡ್ತಾ ಇದ್ದೇವೋ, ಹಾಗೆ ನಮ್ಮ ಮನಸ್ಸಿಗೆ ಆಹಾರವನ್ನು ಕೊಡ್ತಾ ಇದ್ದೀವಲ್ವಾ? ನೋಡ್ಬೇಕು ಅಂತ ಅನಿಸ್ತದೆ, ಅದನ್ನ ತಿನ್ಬೇಕು ಅಂತ ಅನಿಸ್ತದೆ, ಎಲ್ಲ ಮನಸ್ಸು ಬಯಸ್ತಾ ಇದೆ. ಬಯಸಿದ ಹಾಗೆ ಅದನ್ನೆಲ್ಲ ನಾವು ಕೊಡ್ತಾ ಇದ್ದೇವೆ. ಆದ್ರೆ ಆತ್ಮ ಬಯಸಿದ ಹಾಗೆ ನಾವು ಆತ್ಮಕ್ಕೆ ಏನಾದ್ರೂ ಆಹಾರ ಕೊಡ್ತಾ ಇದ್ದೀವಾ? ಇಲ್ಲ. ಹಾಗೆ ನಾವು ಆತ್ಮಕ್ಕೂ ಕೂಡ ಆಹಾರವನ್ನು ಕೊಡಬೇಕು. ಹೇಗೆ? ಹೆಚ್ಚು 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 ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಆತ್ಮಕ್ಕೆ ಆಹಾರವನ್ನು ಕೊಡಬೇಕು. ಏನು ಆಹಾರ? ಧ್ಯಾನದಲ್ಲಿ ಪ್ರಾಣಶಕ್ತಿಯನ್ನ ಪಡ್ಕೊಳ್ಬೇಕು, ಅದೇ ಆತ್ಮಕ್ಕೆ ಆಹಾರ. ಒಳ್ಳೆಯ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದ್ತಾ ಜ್ಞಾನವನ್ನು ಕೊಡಬೇಕು ಆತ್ಮಕ್ಕೆ, ಅದೇ ಆತ್ಮಕ್ಕೆ ಆಹಾರ. ಆಗ ಆತ್ಮ ಬೆಳಿಲಿಕ್ಕೆ ಶುರು ಮಾಡ್ತದೆ. ಆತ್ಮ ಬೆಳಿಲಿಕ್ಕೆ ಶುರು ಮಾಡ್ತದೆ ಯಾವಾಗ ನಾವು ಆತ್ಮವನ್ನ ಆಶ್ರಯಿಸಿ, ಅಂದ್ರೆ ಭಗವಂತನನ್ನ ಆಶ್ರಯಿಸಿ, ಆತ್ಮ ಅಂದ್ರನೇ ಭಗವಂತ, ಆತ್ಮವನ್ನ ಆಶ್ರಯಿಸಿ ಬದುಕುವುದನ್ನ ಕಲಿತೀವೋ, ಆಗ ನಾವು ದೇವರ ಜೊತೆಗೆ ಇರ್ಲಿಕ್ಕೆ ಬದುಕಲಿಕ್ಕೆ ಶುರು ಮಾಡ್ತೀವಿ. ದೇವರೇ ನಮ್ಮ ಜೊತೆಗಿದ್ರೆ ನಾವು, ನಮಗೆ ಯಾರು ಅಂದ್ರೆ ಯಾವ ಭಯದ ಆತಂಕ ಇಲ್ಲದೆ ನಮ್ಮ ಇಡೀ ಜೀವನವನ್ನು ನಾವು ಕಳೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾವು ಏನ್ ಮಾಡಬೇಕು? ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ ಧ್ಯಾನ ಮಾಡುವ ಅಭ್ಯಾಸವನ್ನು ಮಾಡ್ಕೊಳ್ಳೋಣ. ಯಾಕಾಗಿ ಅಂತಂದ್ರೆ ನಮಗಾಗಿ, ಯಾರಿಗೋ ಅಲ್ಲ, ನಮಗಾಗಿ, ನಮ್ಮ ಉನ್ನತಿಗಾಗಿ, ನಮ್ಮವರ ಉನ್ನತಿಗಾಗಿ. ಯಾವ
ಈ ಇಡೀ ಬದುಕಿನ ಉನ್ನತಿಗಾಗಿ, ನಮ್ಮ ಆತ್ಮದ ಉನ್ನತಿಗಾಗಿ, ಯಾರಿಗೋಸ್ಕರನೂ ಅಲ್ಲ. ಹಾಗೆ ಧ್ಯಾನವನ್ನು ಮಾಡ್ತಾ ಶುದ್ಧ ಸಸ್ಯಾಹಾರಿಯಾಗಿ, ಯಾರಿಗೂ ಜೀವನದಲ್ಲಿ ಹಿಂಸೆಯನ್ನು ಮಾಡದೆ, ಯಾರಿಗೂ ಕೆಟ್ಟದನ್ನು ಬಯಸದೆ, ಸತ್ಯ, ನ್ಯಾಯ, ನೀತಿ, ಧರ್ಮ ಮಾರ್ಗದಲ್ಲಿ ಬದುಕುವವರಾಗಿ. ಯಾಕೆಂದ್ರೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ನೋಡು ಅರ್ಜುನ, ಈ ಭೂಮಿಯ ಮೇಲೆ ಆ ಒಂದು ಕಿಂಚಿತ್ತೂ ಕೂಡ ಸುಖ ಅನ್ನೋದಿಲ್ಲ. ಸುಖ ಅನ್ನೋದೇ ಇಲ್ಲ. ಆದ್ರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಅದರಿಂದ ಸುಖ ಸಿಗ್ತದೇನೋ, ಇದರಿಂದ ಸುಖ ಸಿಗ್ತದೇನೋ ಅಂತ ಹೇಳಿ ನಿರಂತರವಾಗಿ ಹುಡುಕ್ತಾ ಇದ್ದಾನೆ. ಹುಡುಕ್ತಾ ಇದ್ದಾನೆ. ಕೊನೆಗೆ ಅದೇನಾಗ್ತದೆ, ಈ ದುಃಖದಲ್ಲೇ ಕೊನೆಯಾಗ್ತಾ ಇದೆ. ಹಾಗಾಗಿ ನಿಜವಾದ ಸುಖ ಇರುವುದು ಎಲ್ಲಿ? ಎಲ್ಲಿ? ಪರಲೋಕದಲ್ಲಿ. ನಮ್ಮ ನಿಜವಾದ ಲೋಕ ಯಾವುದು? ಮೇಲಿನ ಲೋಕ, ಸತ್ಯಲೋಕ. ಹಾಗಾಗಿ ಪ್ರತಿಯೊಬ್ಬರು, ಎಲ್ಲರೂ ಕೂಡ ಹಾಗಂತ ಎಲ್ಲ ಬಿಟ್ಟು ಬಿಡಬೇಕಾ? ಖಂಡಿತ ಯಾವುದನ್ನು ಬಿಡಬಾರದು. ಎಲ್ಲರೂ ಸಂಸಾರದಲ್ಲೇ ಇರಬೇಕು. ಸಂಸಾರದಲ್ಲಿದ್ದು ಗಂಡ ಹೆಂಡತಿ ಮಕ್ಕಳು ಸಂಸಾರ, ವಿದ್ಯಾಭ್ಯಾಸ ಪ್ರತಿಯೊಂದನ್ನೂ ಕೂಡ ಮಾಡ್ತಾ, ಉದ್ಯೋಗವನ್ನು ಮಾಡ್ತಾ, ಪ್ರತಿಯೊಂದು ಲೌಕಿಕವಾದಂತಹ ಜೀವನದಲ್ಲಿ ಎಲ್ಲವನ್ನ ನಿಭಾಯಿಸಿಕೊಳ್ತಾ, ನಾವು ಜೊತೆಗೆ ನಮ್ಮ ಆತ್ಮದ ಉದ್ಧಾರಕ್ಕಾಗಿ ಪ್ರತಿನಿತ್ಯ ಕನಿಷ್ಠ ಪಕ್ಷ 2 ತಾಸು 3 ತಾಸಾದರೂ ಧ್ಯಾನವನ್ನು ಮಾಡ್ತಾ, ಪ್ರತಿನಿತ್ಯ ಉತ್ತಮವಾದ ಆತ್ಮಜ್ಞಾನವನ್ನು ನೀಡುವಂತಹ ಆಧ್ಯಾತ್ಮಿಕ ಪುಸ್ತಕಗಳನ್ನ ಅಟ್ಲೀಸ್ಟ್ ಎಷ್ಟು ಹೊತ್ತಾಗ್ತದೋ ಅಷ್ಟು, ಅರ್ಧ ಗಂಟೆ 1 ತಾಸಾದ್ರೂ ಧ್ಯಾನ ಮಾಡ್ತಾ, ಜೊತೆಗೆ ಈಗ ನಾವು ಜೂಮ್ ಕ್ಲಾಸ್ಗಳನ್ನೆಲ್ಲ ನಡೆಸ್ತೇವೆ. ಆಫ್ಲೈನ್ ಆನ್ಲೈನ್ ತರಗತಿಗಳೆಲ್ಲ ಇರ್ತದೆ, ಉಚಿತವಾಗಿರ್ತದೆ. ಸೊ ಅಂತಹ ತರಗತಿಗಳಲ್ಲಿ ಪ್ರತಿನಿತ್ಯ ನಾವು ಜಾಯಿನ್ ಆಗಿ, ಅಲ್ಲಿ ಎಲ್ಲ ಮಾಸ್ಟರ್ಸ್ ನೀಡುವಂತಹ ಆತ್ಮಜ್ಞಾನವನ್ನು ತಗೊಳ್ತಾ ನಮ್ಮ ಬದುಕನ್ನ ಸುಂದರವಾಗಿ ಮಾಡಿಕೊಂಡು ಹೋಗೋಣ. ಉತ್ತಮ ಆರೋಗ್ಯ. ಹಾಗಾಗಿ ಯಾರಿಗೆಲ್ಲ ಅನಾರೋಗ್ಯದಿಂದ ಪೀಡಿತ ಆಗ್ತಾ ಇದ್ದಾರೆ, ಜೀವನದಲ್ಲಿ ತುಂಬಾ ಕಷ್ಟ, ನೋವು, ದುಃಖ, ಅಸಮಾಧಾನದಿಂದ ಬದುಕ್ತಾ ಇದ್ದಾರೆ, ಏನು ಮಾಡಿದರೂ ಕೂಡ ಅವರಿಗೆ ಕಷ್ಟ ಪರಿಹಾರ ಆಗ್ತಾ ಇಲ್ಲ. ಜೊತೆಗೆ ಆಧ್ಯಾತ್ಮಿಕವಾಗಿ ನಾವು ಮೇಲ್ವರಬೇಕು, ಉನ್ನತಿಯನ್ನು ಹೊಂದಬೇಕು ಅನ್ನೋ ಆಸೆ ಯಾರಿಗಿದೆ ಅಂತವರಿಗೆಲ್ಲರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಈ ಧ್ಯಾನವನ್ನ ಪರಿಚಯ ಮಾಡಿ ತಿಳಿಸಿಕೊಡಿ. ಅದರಿಂದ ನಿಮ್ಮ ಆತ್ಮ ಇನ್ನೂ ಉನ್ನತಿಯನ್ನು ಹೊಂದುತ್ತದೆ. ಯಾಕೆಂದ್ರೆ ಇನ್ನು 10 ಆತ್ಮಗಳನ್ನ ಉದ್ಧಾರ ಮಾಡಿದ ಕೀರ್ತಿ ಮತ್ತೆ ಆ ಪುಣ್ಯ ನಮಗೆ ಸಿಗ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ಬದುಕಿನಲ್ಲಿ 5 ರೀತಿಯಿಂದ ನಾವು ಸಾಧನೆಯನ್ನು ಮಾಡಬೇಕು. ಒಂದು ಏನು, 5 ಫಿಂಗರ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಒಂದನೇದೇನು, ನಮ್ಮ ದೇಹಕ್ಕೆ ನಮ್ಮ ದೇಹಕ್ಕೆ ಶುದ್ಧವಾದ ಶುದ್ಧವಾದ ಸಾತ್ವಿಕವಾದ ಆಹಾರ ಬೇಕು. ಶುದ್ಧವಾದ ಸಾತ್ವಿಕವಾದ ಆಹಾರ ಅಂದ್ರೆ ಪರಿಶುದ್ಧವಾಗಿರಬೇಕು, ಮತ್ತೆ ಆ ಸಸ್ಯಾಹಾರಿಯಾಗಿರ್ಬೇಕು. ಅದನ್ನ ತಯಾರು ಮಾಡುವವರು ಕೂಡ ಸಸ್ಯಾಹಾರಿಯಾಗಿ, ಅವರು ಕೂಡ ಧ್ಯಾನ ಮಾಡುವವರಾಗಿ. ಅಂತಹ ಆಹಾರ ಯಾಕೆ ಅಂತಂದ್ರೆ, ನಮ್ಮ ಆಹಾರಕ್ಕೂ ನಮ್ಮ ಮನಸ್ಸಿಗೂ ನೇರ ಸಂಬಂಧ ಇದೆ. ನಾವು ಎಂತ ಆಹಾರವನ್ನು ತಗೊಳ್ತೀವೋ ಆ ರೀತಿ ನಮ್ಮ ಬುದ್ಧಿ ಪ್ರೇರಣೆಯನ್ನು ಮಾಡ್ತದೆ, ನಮ್ಮ ಮನಸ್ಸು ಅದೇ ರೀತಿ ಯೋಚನೆ ಮಾಡ್ತದೆ. ಹಾಗಾಗಿ ಶುದ್ಧವಾದ ಸಾತ್ವಿಕವಾದ ಆಹಾರವನ್ನೇ ಸ್ವೀಕಾರ ಮಾಡಬೇಕು. ಎರಡನೇದಾಗಿ, ನಮ್ಮ ಮನಸ್ಸಿಗೆ ಏನ್ ಬೇಕೋ, ಸಜ್ಜನರ ಸಂಘ ಬೇಕು. ಯಾವಾಗಲೂ ಯಾರು ಸಜ್ಜನರು? ಧ್ಯಾನ ಮಾಡ್ತಾ, ಯಾವತ್ತು ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದ್ತಾ, ಸತ್ಯದ ಬಗ್ಗೆನೇ ಚಿಂತನೆ ಮಾಡ್ತಾ, ತನ್ನ ಆತ್ಮದ ಒಳಿತಿಗಾಗಿ ಅಂತ ಹೇಳಿ ಯಾವಾಗಲೂ ಯಾರು ಚಿಂತನೆ ಮಾಡ್ತಾ ಇರ್ತಾರೋ ಅಂತಹವರು ನಮ್ಮ ಸುತ್ತಮುತ್ತಲೂ ಇರಬೇಕು. ಅವರು ನಮ್ಮ ಸಂಬಂಧಿಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಆ ಹೀಗೆ ನಮ್ಮ ಸುತ್ತಮುತ್ತಲು ನಮ್ಮ ಫೋನಲ್ಲಿ ಮಾತಾಡೋರು ಇರ್ಬೋದು, ನಮ್ಮ ಜೊತೆಗೆ ಸಂಪರ್ಕದಲ್ಲಿರೋರು ಪ್ರತಿಯೊಬ್ಬರು ಯಾರಾಗಿರ್ಬೇಕು? ಸಜ್ಜನರಾಗಿರ್ಬೇಕು. ಇಲ್ಲಾಂದ್ರೆ ಅವರು ನಾವು ಧ್ಯಾನದಲ್ಲಿ ಮಾಡಿದ ಧ್ಯಾನ ಶಕ್ತಿಯನ್ನ ತಗೊಂಡು ಬಿಡ್ತಾರೆ, ಅದನ್ನೆಲ್ಲ ಅವರು ಎಳ್ಕೊಳ್ತಾರೆ. ಹಾಗಾಗಿ ನಾವು ತುಂಬಾ ಜಾಗರೂಕತೆಯಿಂದ ಯಾರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅನ್ನುವ ಅರಿವಿನಿಂದ ಜೀವಿಸಬೇಕು. ಮೂರನೇದು, ಬುದ್ಧಿ. ನಮ್ಮ ಬುದ್ಧಿಗೆ ಏನ್ ಬೇಕೋ, ಸರಿಯಾದ ಆತ್ಮಜ್ಞಾನ ನೀಡುವಂತಹ ಆಧ್ಯಾತ್ಮಿಕ ಪುಸ್ತಕಗಳನ್ನು ಪ್ರತಿನಿತ್ಯ ಏನ್ ಮಾಡಬೇಕು? ಅಧ್ಯಯನ ಮಾಡ್ತಾ ಇರಬೇಕು. ಅದರಿಂದ ನಮ್ಮ ಬುದ್ಧಿ ಬೆಳವಣಿಗೆ ಆಗ್ತದೆ, ಸರಿಯಾಗಿ ವರ್ತನೆಯನ್ನು ಮಾಡ್ತದೆ. ನಾಲ್ಕನೇದು, ನಮ್ಮ ಆತ್ಮ. ಆತ್ಮಕ್ಕೆ ಏನ್ ಬೇಕೋ? ಪ್ರತಿನಿತ್ಯ ಧ್ಯಾನ ಬೇಕು. ಕನಿಷ್ಠ ಪಕ್ಷ 2 ತಾಸು 3 ತಾಸಾದರೂ ಧ್ಯಾನವನ್ನು ಮಾಡಬೇಕು. ಧ್ಯಾನ ಅಂದ್ರೆ ಯಾವುದು? ಸರಿಯಾದ ಧ್ಯಾನ ಅನ್ನೋದು ಇರುವುದು ಒಂದೇ ಧ್ಯಾನ. ನೂರಾರು ರೀತಿಯ ಧ್ಯಾನಗಳಿಲ್ಲ. ನೂರಾರು ರೀತಿಯ ಧ್ಯಾನಗಳು ನಮ್ಮ ಆತ್ಮವನ್ನು ಉನ್ನತಿಯನ್ನು ಮಾಡೋದಿಲ್ಲ. ಬದಲಾಗಿ ಲೌಕಿಕವಾದಂಥದ್ದನ್ನ, ಆಸೆ ಬುರುಕತನವನ್ನು ತುಂಬುತ್ತದೆ ಹೊರತು, ಮನಸ್ಸಿನಲ್ಲಿ ಇನ್ನೂ ಆಸೆಗಳನ್ನು ಹೆಚ್ಚು ಮಾಡ್ತದೆ ಹೊರತು, ನಮ್ಮ ಆತ್ಮದ ದರ್ಶನವನ್ನು ಮಾಡುವುದಿಲ್ಲ. ಭಗವಂತನ ದರ್ಶನ ಅನ್ನೋದು ನಮಗೆ ಸಾಧ್ಯ ಆಗುವುದಿಲ್ಲ. ಆತ್ಮ ಉನ್ನತಿ ಅನ್ನೋದು ಆಗುವುದಿಲ್ಲ. ಹಾಗಾಗಿ ಸರಿಯಾದ ಧ್ಯಾನ ಯಾವುದು? ಶ್ವಾಸದ ಮೇಲೆ ಗಮನ. ಅಂದ್ರೆ ಮೌನವಾಗಿ ಕೂತ್ಕೊಂಡು ಉಸಿರಾಟವನ್ನೇ ಗಮನಿಸ್ತಾ ಆರಾಮ್ಸೆ ಧ್ಯಾನ ಮಾಡಬೇಕು. ಅದರಲ್ಲಿ ಯಾವುದೇ ಸಂಗೀತಗಳನ್ನು ಹಾಕೊಳ್ಬಾರ್ದು, ಗೈಡೆಡ್ ಅನ್ನ ಹಾಕೊಳ್ಬಾರ್ದು. ಚಕ್ರ ಧ್ಯಾನ ಅಂತೆ, ಕುಂಡಲಿನಿ ಧ್ಯಾನ ಅಂತೆ, ಕರ್ಮ ಧ್ಯಾನ ಅಂತೆ, ಈ ತರದ ಯಾವ ನೂರಾರು ರೀತಿಯ ಧ್ಯಾನಗಳಿಲ್ಲ. ಆ ಧ್ಯಾನಗಳಿಂದ ನಮ್ಮ ಆತ್ಮ ಉನ್ನತಿಯನ್ನ ಹೊಂದುವುದಿಲ್ಲ. ಹಾಗಾಗಿ ಇರುವುದು ಒಂದೇ ಏಕೈಕ ಧ್ಯಾನ ಯಾವುದು? ಉಸಿರಾಟದ ಮೇಲೆ ಗಮನ. ಯಾವುದೇ ಸಂಗೀತ ಇರಬಾರ್ದು, ಯಾವುದೇ ಮ್ಯೂಸಿಕ್ ಇರಬಾರ್ದು, ಯಾವುದೇ ಗೈಡಿಂಗ್ ಅನ್ನೋದು ಇರಬಾರ್ದು. ಸುಮ್ಮನೆ ಕೂತ್ಕೊಂಡು ಸರಳವಾದ ಆಸನದಲ್ಲಿ ಕೂತ್ಕೊಳ್ಳೋದು, ಕಣ್ಮುಚ್ಚಿ ಉಸಿರಾಟವನ್ನೇ ಗಮನಿಸ್ತಾ. ಆಲೋಚನೆಗಳು ಬರ್ತಾ ಇರ್ತದೆ, ಆಲೋಚನೆಗಳು ಬಂದ್ರೆ ಆಲೋಚನೆಗಳನ್ನ ನೆನೆಸದೆ ಮತ್ತೆ ಮತ್ತೆ ನಾವು
ಧ್ಯಾನ ಮಾಡ್ತಾ ಹೋಗ್ಬೇಕು. ಅದೇ ಧ್ಯಾನ. ಮನಸ್ಸಿನಲ್ಲಿ ಯಾವುದೇ ಕಲ್ಪನೆಗಳನ್ನು ಮಾಡ್ಕೊಳ್ಳಬಾರದು. ಐದನೇದೇನೋ ಸರ್ವಾತ್ಮ ಅಂದ್ರೆ ನಾವು ಒಳಗಿರುವ ಪರಬ್ರಹ್ಮ. ಆ ಪರಬ್ರಹ್ಮನಿಗೆ ಏನ್ ಬೇಕೋ ಸೇವೆ ಮಾಡಬೇಕು. ಎಲ್ಲ ಆತ್ಮಗಳ ಸೇವೆ ಮಾಡಬೇಕು. ಅಂದ್ರೆ ಧ್ಯಾನ ಮಾಡಬೇಕು. ಧ್ಯಾನವನ್ನ ಹೇಳ್ಕೊಡ್ಬೇಕು ಬೇರೆಯವರಿಗೆ. ಧ್ಯಾನ ಪ್ರಚಾರ ಮಾಡಬೇಕು. ಎಲ್ಲರನ್ನು ಸಸ್ಯಾಹಾರಿಯಾಗಿ ಅಂತ ಹೇಳ್ಕೊಡ್ಬೇಕು. ಅವರಿಗೆ ಅರಿವು ಮೂಡಿಸ್ಬೇಕು. ಧ್ಯಾನದ ಮಹತ್ವ ಏನು, ಯಾಕೆ ನಿಮಗೆ ಧ್ಯಾನ ಮಾಡಬೇಕಾಗಿದೆ, ನೀವು ಈ ಧ್ಯಾನವನ್ನು ಅಳವಡಿಸಿಕೊಂಡ್ರೆ ನಿಮಗೆ ಏನಾಗ್ತದೆ ಅನ್ನುವ ಪರಿಚಯವನ್ನು ಮಾಡಿಕೊಳ್ಳಬೇಕು. ಹಾಗಾಗಿ ಸ್ನೇಹಿತರೆ, ನಮ್ಮಲ್ಲಿ ಇವತ್ತು ನಾವು ಎಷ್ಟೆಲ್ಲ ಕಷ್ಟ ಮಾಡ್ತಾ ಇದ್ದೀವಿ, ಎಷ್ಟೊಂದು ಹಣವನ್ನು ಖರ್ಚು ಮಾಡ್ತಾ ಇದ್ದೀವಿ ನಮ್ಮ ಆರೋಗ್ಯಕ್ಕಾಗಿ, ಆಧ್ಯಾತ್ಮಿಕವಾಗಿ. ಇಲ್ಲಿ ಯಾವುದೇ ನೀವು ಹಣವನ್ನು ಮಾಡಬೇಕಾಗಿಲ್ಲ, ವ್ಯಯ ಮಾಡಬೇಕಾಗಿಲ್ಲ. ನಿಮ್ಮ ಆತ್ಮದ ಉದ್ಧಾರಕ್ಕಾಗಿ, ನಿಮ್ಮ ದೇಹದ ಉದ್ಧಾರಕ್ಕಾಗಿ, ನಿಮ್ಮ ಜನ್ಮದ ಉದ್ಧಾರಕ್ಕಾಗಿ ಪ್ರತಿಯೊಬ್ಬರು ಏನ್ ಮಾಡಿ, ಆ ಪ್ರತಿನಿತ್ಯ ಧ್ಯಾನವನ್ನು ಮಾಡಬೇಕು. ಈ ಧ್ಯಾನದಿಂದ ನಮ್ಗೆ ಏನಾಗ್ತದೆ, ಇಷ್ಟೆಲ್ಲ ಪ್ರಯೋಜನಗಳು ನಮಗೆ ಸಿಗ್ತಾ ಹೋಗ್ತದೆ. ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಇಲ್ಲಿ ಯಾವುದೇ ದುಃಖ ಅನ್ನುವುದು ಇಲ್ಲದೆ, ಯಾವುದೇ ನಶ್ವರವಾದ ಶಾಶ್ವತವಾದ ಆ ಅಂದ್ರೆ ವ್ಯರ್ಥವಾಗಿ ನಮ್ಮ ಜೀವನವನ್ನ ಕಳೆಯದೆ ನಿಜವಾಗಲೂ ನಮ್ಮ ಬದುಕನ್ನು ನಾವು ಸಾರ್ಥಕ ಮಾಡ್ಕೊಳ್ತೀವಿ. ಭಗವಂತನಿಗೆ ಪರಮ ಪ್ರಿಯರಾದವರಾಗ್ತೀವಿ. ಹಾಗಾಗಿ ದೇವರನ್ನ ಎಲ್ಲೋ ಹುಡುಕೋದು ಬೇಡ. ಎಲ್ಲೋ ಹುಡುಕಿ ಹುಡುಕಿ ಯಾರೂ ದೇವರನ್ನು ಪಡೆದಿಲ್ಲ. ಯಾರು ತನ್ನ ಒಳಗೆ ಭಗವಂತನನ್ನ ಹುಡುಕಿದನೋ ಅವನು ಭಗವಂತನನ್ನ ಪಡೆದ, ದರ್ಶನವನ್ನು ಮಾಡಿದ. ಅದೇ ತಪಸ್ಸು, ಅದೇ ಧ್ಯಾನ. ಹಾಗಾಗಿ ನಾವು ನಮ್ಮ ಒಳಗಿರುವ ಭಗವಂತನನ್ನ ನೋಡುವ ನಿತ್ಯ ನಿರಂತರವಾದ ಪ್ರಯತ್ನವನ್ನು ಮಾಡೋಣ. ಹಾಗಾಗಿ ಈಗ ಸರಿಯಾದ ಧ್ಯಾನವನ್ನ ಹೇಗೆ ಮಾಡೋದು ಅಂತಂದ್ರೆ, ಆರಾಮ್ಸೆ ನೀವು ಚೇರ್ ಮೇಲೆ ಕೂತ್ಕೊಳ್ಳಿ. ಯಾಕೆಂದ್ರೆ ಕಾಲು ಮಡಿಚಿನೇ ಕೂರ್ಬೇಕಂತೇನಿಲ್ಲ. ಯಾಕೆಂದ್ರೆ ಬಹಳ ಹೊತ್ತು ಕೂರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ಏನ್ ಮಾಡಿ, ಆರಾಮ್ಸೆ ನೀವು ಪ್ಲಾಸ್ಟಿಕ್ ಚೇರ್ ಮೇಲೆ ಅಥವಾ ನಿಮ್ಮ ಸೋಫಾ ಮೇಲೆ ಕೂತ್ಕೊಳ್ಳಿ. ಬೆನ್ನು ಸಾಧ್ಯವಾದಷ್ಟು ಬೆನ್ನು ಸ್ವಲ್ಪ ನೇರವಾಗಿರ್ಲಿ. ಜೊತೆಗೆ ಎರಡೂ ಕೈಗಳನ್ನ ಹೀಗೆ ಲಾಕ್ ಮಾಡಿ. ಒಂದು ವೇಳೆ ನೀವು ಚೇರ್ ಮೇಲೆ ಕೂತ್ಕೊಂಡಿದ್ರೆ ಹೀಗೆ ಕಾಲ್ ಮೇಲೆ ಕಾಲು ಹಾಕಿ ಎರಡೂ ಕಾಲುಗಳನ್ನ ಕ್ರಾಸ್ ಮಾಡಿ ಆರಾಮ್ಸೆ ಕಣ್ಣು ಮುಚ್ಚಿ ಕೂತ್ಕೊಂಡು ಉಸಿರಾಟ ಇಲ್ಲಿ ಇಷ್ಟರಲ್ಲೇ ನಮ್ಮ ಉಸಿರಾಟ ಒಳಗೆ ಹೊರಗೆ ತನ್ನಷ್ಟು ತಾನೇ ಹೋಗಿ ಬರ್ತಾ ಇರ್ತದೆ. ನಾವು ಬಲವಂತವಾಗಿ ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು. ತನ್ನಷ್ಟು ತಾನಾಗಿ ಉಸಿರಾಟ ಒಳಗೆ ಹೊರಗೆ ಒಳಗೆ ಹೊರಗೆ ಹೋಗಿ ಬರ್ತಾ ಇರ್ತದೆ. ಆ ಉಸಿರಾಟವನ್ನೇ ಗಮನಿಸ್ತಾ ಕೂತ್ಕೊಳ್ಬೇಕು. ಉಸಿರಾಟವನ್ನು ಗಮನಿಸುವಾಗ ಏನೇನೋ ಆಲೋಚನೆಗಳು ಬರ್ತದೆ. ಆಲೋಚನೆಗಳು ಬಂದಾಗ ಆ ಆಲೋಚನೆ ಜೊತೆಗೆ ನಾವು ಹೋಗಿ ಬಿಡ್ತೇವೆ. ಆಗ ಪುನಃ ಏನ್ ಮಾಡಬೇಕು, ಆ ಆಲೋಚನೆಯಿಂದ ನಾವು ಹೊರಗಡೆ ಬಂದು ಮತ್ತೆ ಪುನಃ ಉಸಿರಾಟವನ್ನೇ ಗಮನಿಸಬೇಕು. ಆಲೋಚನೆ ಎಳ್ಕೊಂಡು ಹೋಗ್ತದೆ, ಮತ್ತೆ ನಾವು ಉಸಿರಾಟವನ್ನು ಗಮನಿಸಬೇಕು. ಆಲೋಚನೆ ಬರ್ತದೆ, ಎಲ್ಲೋ ಹೋಗ್ತೀವಿ, ಮತ್ತೆ ಆ ಮನಸ್ಸನ್ನು ಎಳ್ಕೊಂಡು ಬಂದು ಉಸಿರಾಟವನ್ನೇ ಗಮನಿಸಬೇಕು. ಹೀಗೆ ನಿರಂತರವಾಗಿ. ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ನಾವು ಕೂತ್ಕೊಂಡು ಧ್ಯಾನ ಮಾಡುವಾಗ ನಮ್ಮ ಬಾಡಿ ನಾಡಿ ಮಂಡಲ ಶುದ್ಧೀಕರಣ ಶುರುವಾಗ್ತದೆ. ಅವಾಗ ಕೈಕಾಲು ಎಳೆದಂಗೆ ಆಗ್ತದೆ, ಬೆನ್ನು ಹೊಡೆತ, ಸೊಂಟ ನೋವು ಬಂದಂಗೆ ಆಗ್ತದೆ, ಎತ್ತಿ ಒಗ್ದಾಗ ಆಗ್ತದೆ. ಅಥವಾ ಅಯ್ಯೋ ಸಾಕಪ್ಪ ನನಗೆ ಕೂರಕ್ ಆಗ್ತಾ ಇಲ್ಲ, ಎದ್ದು ಬಿಡೋಣ ಅನ್ನೋಷ್ಟು ಹಿಂಸೆ ಆಗ್ಬೋದು ಕೆಲವರಿಗೆ. ಆದ್ರೆ ಹಾಗಾಯ್ತು ಅಂತ ನಾವು ಹೇಳಬಾರ್ದು. ಯಾಕೆಂದ್ರೆ ಧ್ಯಾನದಲ್ಲಿ ನಮ್ಮ ನಾಡಿ ಮಂಡಲ ಶುದ್ಧೀಕರಣ ಆಗ್ತಾ ಇರ್ತದೆ, ನಮ್ಮ ದೇಹ ಎರಡನೇ ಶರೀರ ಕ್ಲೀನಿಂಗ್ ಆಗ್ತಾ ಇರ್ತದೆ. ಹಾಗಾಗಿ ಅದು ಆರಂಭಿಕ ಹಂತದಲ್ಲಿ ಮಾತ್ರ ಹಾಗೆ ಆಗ್ತದೆ. ಯಾಕೆಂದ್ರೆ ತುಂಬಾ ಗಲೀಜಿರ್ತದೆ ದೇಹದಲ್ಲಿ, ಅದೆಲ್ಲ ಕ್ಲೀನಿಂಗ್ ಆಗ್ತಾ ಇರ್ತದೆ, ಹೀಲ್ ಆಗ್ತಾ ಇರ್ತದೆ. ಹಾಗಾಗಿ ಹಾಗಾಗತ್ತೆ ಅಂತ ನಾವು ಬಿಡಬಾರ್ದು. ಆಲೋಚನೆಗಳು ಬರ್ತದೆ ಅಂತ ಹೇಳಿ, ಏಕಾಗ್ರತೆ ಬರ್ತಾ ಇಲ್ಲ, ಆಲೋಚನೆ ಬರ್ತಾ ಇದೆ ಅಂತ ಹೇಳಿ ಧ್ಯಾನ ಮಾಡುವುದನ್ನು ಸ್ಟಾಪ್ ಮಾಡಬಾರ್ದು. ಯಾಕೆಂದ್ರೆ ನಾವು ನಿರಂತರವಾಗಿ ಧ್ಯಾನ ಮಾಡ್ತಾ 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 ಹೀಗೆ ಕನಿಷ್ಠ ಪಕ್ಷ 48 ದಿವಸ ನಿರಂತರವಾಗಿ ದಿನನಿತ್ಯ 2 ತಾಸು 3 ತಾಸು ಧ್ಯಾನ ಮಾಡುತ್ತಾ ಹೋಗುವಾಗ ನಮ್ಮ ಆಲೋಚನೆಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ 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 ಬಂದು ಸಂಪೂರ್ಣವಾಗಿ ಶೂನ್ಯ ಸ್ಥಿತಿಗೆ ಬರುತ್ತವೆ. ಮನಸ್ಸು ಶೂನ್ಯ ಆಗ್ತದೆ, ಏಕಾಗ್ರತೆ ಬರ್ತದೆ. ಆಗ ನಮ್ಮ ಒಳಗೆ ನಮ್ಮಲ್ಲಿ ಬಹಳಷ್ಟು ಬದಲಾವಣೆಗಳು ಪರಿವರ್ತನೆಗಳು ಶುರುವಾಗ್ತದೆ. ಹಾಗಾಗಿ ಸರಿಯಾದ ಧ್ಯಾನ ಯಾವುದು, ಶ್ವಾಸದ ಮೇಲೆ ಗಮನ. ಯಾವುದೇ ಮ್ಯೂಸಿಕ್ ಅನ್ನು ಹಾಕೊಳ್ಬಾರ್ದು, ಯಾವುದೇ ಗೈಡ್ ಅನ್ನು ಹಾಕೊಳ್ಬಾರ್ದು, ಯಾವುದೇ ರೀತಿಯ ಚಕ್ರ ಧ್ಯಾನ ಅದು ಇದು ಯಾವುದನ್ನು ಹಾಕೊಳ್ಬಾರ್ದು. ಸುಮ್ಮನೆ ಕೂತ್ಕೊಂಡು ಶ್ವಾಸದ ಮೇಲೆ ಗಮನ ಇಟ್ಟು, ನಮಗೆ ಫಲ ಸಿಗಬೇಕು, ಬೇಗ ನಮ್ಮಲ್ಲಿ ಅಭಿವೃದ್ಧಿ ಆಗಬೇಕು, ಬೇಗ ನಮಗೆ ಧ್ಯಾನದ ನಿಜವಾದ ಶಕ್ತಿ ಗೊತ್ತಾಗಬೇಕು ಅಂದ್ರೆ ಸುಮ್ಮನೆ ಕೂತ್ಕೊಂಡು ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡಬೇಕು. ಹಾಗೆ ಮಾಡುವುದರಿಂದ ಯಾವುದೇ ಸಂಕಲ್ಪ ವಿಕಲ್ಪಗಳು ಬೇಡ. ಅದು ಬೇಕು ಇದು ಬೇಕು ಅನ್ನೋ ಇದು ಬೇಡ. ಯಾಕೆಂದ್ರೆ ಇವತ್ತು ನಮ್ಮ ಲೌಕಿಕ ಜೀವನ, ಪ್ರಾಪಂಚಿಕ ಜೀವನ ಸರಿ ಇಲ್ಲ ಅಂತಂದ್ರೆ ಅರ್ಥ, ಯಾಕೆ ಸರಿ ಇಲ್ಲ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಜೀವನ ಸರಿ ಇಲ್ಲ ಅಂತ ಅರ್ಥ. ಹಾಗಾಗಿ ನಾವು ಮೊದಲು ಏನನ್ನ ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು, ನಮ್ಮ ಆಧ್ಯಾತ್ಮಿಕ ಜೀವನದ ಸಾಧನೆಯನ್ನ ಸರಿ ಮಾಡ್ಕೊಳ್ಳಿಕ್ಕಾಗಿ ನಿರಂತರ ಪ್ರಯತ್ನ ಮಾಡಬೇಕು. ಯಾವಾಗ ನಮ್ಮ ಪ್ರಯತ್ನವನ್ನು ಮಾಡ್ತಾ ನಾವು ಆಧ್ಯಾತ್ಮಿಕ ಜೀವನವನ್ನ ಸರಿ ಮಾಡಿಕೊಂಡಿವೋ ಆಗ ತನ್ನಷ್ಟು ತಾನಾಗಿ ನಮ್ಮ ಲೌಕಿಕ ಜೀವನ ಪ್ರಾಪಂಚಿಕ ಜೀವನ ಕೂಡ ಸರಿಯಾಗಿ ತನ್ನಷ್ಟು ತಾನಾಗೆ ಬದಲಾಗ್ತದೆ. ನೀವು ಅದಕ್ಕಾಗಿ ಅಂತ ಶ್ರಮ ವಹಿಸಬೇಕಾಗಿಲ್ಲ, ಪ್ರಯತ್ನ ಮಾಡಬೇಕಾಗಿಲ್ಲ. ಹಾಗಾಗಿ ಎಲ್ಲ ಉದ್ಯೋಗ ಸಮಸ್ಯೆ, ಹಣಕಾಸು ಸಮಸ್ಯೆ, ದುಡ್ಡಿನ ಸಮಸ್ಯೆ, ಅನಾರೋಗ್ಯ ಸಮಸ್ಯೆಗಳು,
ಆ ಕೌಟುಂಬಿಕ ಸಮಸ್ಯೆಗಳು, ಎಲ್ಲ ರೀತಿಯ ಸಮಸ್ಯೆಗಳಿಗೆ, ಸರ್ವ ಸಮಸ್ಯೆಗಳಿಗೂ ಪರಿಹಾರ ಯಾವುದು? ಧ್ಯಾನ. ಹಾಗಾಗಿ ಧ್ಯಾನ ಮಾಡಿ, ನಮ್ಮ ತರಗತಿಗಳಿಗೆ ಜಾಯಿನ್ ಆಗಿ. ಅಲ್ಲಿ ನೀವು ಪ್ರತಿನಿತ್ಯ ತರಗತಿಯನ್ನು ಕೇಳ್ತಾ ಕೇಳ್ತಾ ನಿಮ್ಮಲ್ಲಿ ಬಹಳಷ್ಟು ಪರಿವರ್ತನೆಗಳು ಬರ್ತದೆ, ಸರಿಯಾದ ಅರಿವು ಬರ್ತದೆ, ಜ್ಞಾನ ಬರ್ತದೆ. ಹಾಗಾಗಿ ಅಂದ್ರೆ ನಮ್ಮ ಧ್ಯಾನದ ಜೊತೆಗೆ ಪಿರಮಿಡ್ ಶಕ್ತಿಗಳನ್ನ ಬಳಸಿಕೊಂಡು ಧ್ಯಾನ ಮಾಡುವುದರಿಂದ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನಾವು ಧ್ಯಾನದಲ್ಲಿ ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಪ್ರತಿನಿತ್ಯ ಎಲ್ಲರೂ ಧ್ಯಾನ ಮಾಡಿ. ಈ ಧ್ಯಾನವನ್ನು ಪರಿಚಯಿಸಿದಂಥವರು ಯಾರು ಅಂತಂದ್ರೆ, ಅನಾದಿ ಕಾಲದಿಂದಲೂ ಈ ಧ್ಯಾನ ಇತ್ತು, ಆದರೆ ಸರಳವಾಗಿ ಜನರಿಗೆ ಪರಿಚಯಿಸುವವರು ಯಾರು ಅಂತಂದ್ರೆ ಬುದ್ಧ ಭಗವಾನರು. ಅದು ಆವತ್ತಿನ ಕಾಲದಲ್ಲಿ. ಈಗ 2,000 ವರ್ಷಗಳ ನಂತರ ಈಗ ನಮಗೆ ಬ್ರಹ್ಮಶ್ರೀ ಪಿತಾಮಹ ಯೋಗೀಶ್ವರರಾದಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರು ನಮಗೆ ಪುನಃ ಅವರು ತಿಳಿಸಿದಂತಹ ಆನಾಪಾನಸತಿ ಧ್ಯಾನವನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇವತ್ತು ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಜನ ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಇವತ್ತು ಈ ಆನಾಪಾನಸತಿ ಧ್ಯಾನವನ್ನು ಮಾಡ್ತಾ ಜೀವನದಲ್ಲಿ ಬಹಳ ಬಹಳ ಉನ್ನತಿಯನ್ನು ಪಡೆದವರಿದ್ದಾರೆ, ಲಾಭಗಳನ್ನ ಪಡೆದವರಿದ್ದಾರೆ. ಹಾಗಾಗಿ ಪ್ರತಿನಿತ್ಯ ಧ್ಯಾನ ಮಾಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ಸಾವಿರಾರು ಲಕ್ಷಾಂತರ ಜನ ಧ್ಯಾನ ಮಾರ್ಗಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಇದೇ ನಿಜವಾದ ಅಧ್ಯಾತ್ಮ, ಇದೇ ನಿಜವಾದ ಬದುಕಿನ ಶೈಲಿ. ಎಲ್ಲರೂ ಈ ಧ್ಯಾನವನ್ನ ಅಳವಡಿಸಿಕೊಳ್ಳಬೇಕು. ಎಲ್ಲರೂ ಶುದ್ಧ ಸಸ್ಯಾಹಾರಿಗಳಾಗಿ ತಯಾರಾಗಬೇಕು, ಬದಲಾಗಬೇಕು, ಮತ್ತೆ ಉತ್ತಮವಾದ ಜೀವನವನ್ನ ನಾವು ನಡೆಸುವಂತಾಗೋಣ ಅಂತ ಹೇಳ್ತಾ, ಜೈ ಹೋ ಪತ್ರಿಜಿ, ಜೈ ಹೋ ಪಿರಮಿಡ್ ಜಗತ್, ಜೈ ಹೋ ಧ್ಯಾನ ಜಗತ್, ಜೈ ಹೋ ಸಸ್ಯಾಹಾರ ಜಗತ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.